ಹಾಕು ಹಾಕು. ಏನು ಇಷ್ಟಕ್ಬೋದಾ? ಏನಾರು ಮಾಡು ನಿನ್ನಿಷ್ಟ. 500 ರೂಪಾಯಿ ಸಿಕ್ಕಿದೆ ಮಗ. 500 ರೂಪಾಯಿ ಇವಾಗ ಟೈಮ್. ಲೋ ನಾನೆಲ್ಲೋ ಇದೀನಿ ವಿಡಿಯೋ ಅಲ್ಲಿ. ಏನ್ ಹುಡುಗರಪ್ಪ. ಸ್ವಾಗತ ಸುಸ್ವಾಗತ, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಸೊ ಇವತ್ತು ನಮ್ದು ಹೊಸ ಶೋ ಸ್ಟಾರ್ಟ್ ಮಾಡ್ತಾ ಇದೀವಿ. ಅದ್ರ ಹೆಸರೇ ಪ್ಲೇ ಸ್ಟೋರ್. ಸೊ ಹೆಂಗೆ ಪ್ಲೇ ಸ್ಟೋರ್ ಅಲ್ಲಿ ಹಲವಾರು ಆಪ್ ಇರುತ್ತೋ ಹಂಗೆ ನಮ್ ಪ್ಲೇ ಸ್ಟೋರ್ ಅಲ್ಲಿ ಹಲವಾರು ಸೆಗ್ಮೆಂಟ್ಸ್ ಇರುತ್ತೆ. ಸೊ ಪ್ರತಿ ವಿಡಿಯೋದಲ್ಲಿ 4 ಸೆಗ್ಮೆಂಟ್ ಬರುತ್ತೆ. ಒನ್ ಬೈ ಒನ್ ಒಂದೊಂದೇ ಸೆಗ್ಮೆಂಟ್ ನ ಆಟ ಆಡ್ತಾ ಹೋಗೋಣ. ಫಸ್ಟ್ ಸೆಗ್ಮೆಂಟ್ ಬಿಗಿನ್. ಸೊ ನಮ್ಮ ಫಸ್ಟ್ ಎಪಿಸೋಡಿನ ಫಸ್ಟ್ ಸೆಗ್ಮೆಂಟ್ ಏನಪ್ಪಾ ಅಂತ ಹೇಳಿದ್ರೆ ರುಚಿಗೆ ತಕ್ಕಷ್ಟು ಅಂತ ಹೇಳ್ಬಿಟ್ಟು. ಸೊ ಇದ್ರಲ್ಲಿ ನಮ್ ಕಿರಣ್ ಅಣ್ಣ ಇವತ್ತು ಹೇಳಿದಾನೆ, ಅವನ್ಗೆ ಯಾವ್ದೇ ಪ್ರೈಸ್ ಇದ್ರೂನು ಅದನ್ನ ನಾನು ಬ್ಲೈಂಡ್ ಫೋಲ್ಡ್ ಆಗಿದ್ರು ನಾನು ಅದನ್ನ ಗುರುತಿಸ್ತೀನಿ ಅಂತ ಹೇಳ್ತಾವನೆ ನಮ್ ಕಿರಣ್ ಅಣ್ಣ. ಸೊ ಅದಕ್ಕೆ ನಾವ್ ಇವತ್ತು ನೋಡೋಣ ನಮ್ ಹುಡುಗ ಏನ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು. ಬರ್ಗರ್ ಕಿಂಗ್ ಇಂದ, ಮೆಕ್ಡಾನಲ್ಡ್ಸ್ ಇಂದ, KFC ಇಂದ, ಆಮೇಲೆ ಯಾವ್ದು ವೆಂಡೀಸ್ ಇಂದ, ಆಮೇಲೆ ನಮ್ಮ ಗೋಲಿ ವಡಾಪಾವ್ ಇಂದ 5 ವೆರೈಟಿ ಆಫ್ ಫ್ರೈಸ್ ತರ್ಸಿದೀವಿ. ಸೊ ನಮ್ ಹುಡುಗನ್ ಬ್ಲೈಂಡ್ ಫೋಲ್ಡ್ ಮಾಡೋಣ, ನಾವೇ ತಿನ್ಸ್ತೀವಿ, ನೋಡೋಣ ಎಷ್ಟ್ ಕರೆಕ್ಟ್ ಆಗಿ ಗೆಸ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು. ರೆಡಿನೇನಪ್ಪ ಕಿರಣ್ ಬಾಯ್? ಸ್ಟಾರ್ಟ್ ದ ಸೆಗ್ಮೆಂಟ್. ಓಕೆ, ರೆಡಿನೇನಪ್ಪ ಕಿರಣ್ ಬಾಯ್? ನಮ್ ಕಿರಣ್ ಅನ್ ಫುಲ್ ಬ್ಲೈಂಡ್ ಫೋಲ್ಡ್ ಮಾಡಿದೀವಿ. ಎಷ್ಟಿದು? 5. ತಿಗ್ಗಿಡ್ಕೊ. ಏನು ಗೊತ್ತಾಗ್ತಾ ಇಲ್ಲ ಹುಡುಗಂಗೆ. ಸೊ ಮುಂದೆ 5 ವೆರೈಟಿ ಆಫ್ ಫ್ರೈಸ್ ಇದೆ, ನೋಡೋಣ ನಮ್ ಹುಡುಗ. ಆಯ್ತು ಹೋಗ್ಲಿ, ನಿನ್ ಪ್ರಿಡಿಕ್ಷನ್ ಏನಪ್ಪ, ಎಷ್ಟ್ ಗೆಸ್ ಮಾಡ್ತೀಯ? 4 ಮಾಡ್ಬೋದು. ಓ, ಫುಲ್ ಕಾನ್ಫಿಡೆಂಟ್ ಸ್ಟಾರ್ಟ್. ನಿಂಗೆ ಏನ್ ಅನ್ಸುತ್ತೆ? ಅವನು ಒಂದು 2 ಮಾಡ್ಬೋದು ಅಷ್ಟೇ. 2 ಮಾಡ್ತಾನ ಅನ್ಸ್ತಾ ಇದೆ ನಿಂಗೆ? ಎಲ್ಲ ಆಲೂಗಡ್ಡೆನೆ, ಫುಲ್ ಗ್ಯಾಸ್ ಸೆಗ್ಮೆಂಟ್ ಆದ್ಮೇಲೆ. ಇದಾದ್ಮೇಲೆ ನನಗೆ ಕೂತ್ಕೊಳ್ಳಲ್ಲ. ರೆಡಿ? ಫಸ್ಟ್ ರೆಡಿನಾ? ಫಸ್ಟ್ ಪ್ರೈಸ್ ಬರ್ತಾ ಇದೆ. ಹೆವಿ ಉದ್ದ ಇದೆ. ಹಾಕೋ 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 ಹಾಕೋ. ಬರ್ಗರ್ ಕಿಂಗ್. ನೆಕ್ಸ್ಟ್ ಆಯ್ತು ಆಯ್ತಾ? ನಾಲ್ಗೆಲ್ಲ ಮಾಡ್ಕೋದು ಮುಂದೆ ಟೇಸ್ಟ್ ರೆಡಿ? ಸೆಕೆಂಡ್ ಪ್ರೈಸ್ ಅಮ್ಮ, ತಿನ್ನ ಹಾಕೋ ಬಾಯಿಗೆ. ಯಾಕೆ? ಸತ್ಕಾರ. ಇದನ್ನ ಆಶಾ ಸ್ವೀಟ್ಸ್. ಏನು ಗೊತ್ತಾ? ಚೇಂಜ್ ಮಾಡ್ಬೋದು. ಓ, ಫೈನಲ್ ಅಲ್ಲಿ ನಿಂಗೆ ಕೇಳ್ತೀನಿ, ನೀನ್ ಯಾವ್ದು ಬೇಕಾ ಚೇಂಜ್ ಮಾಡ್ಬೋದು, ಮತ್ತೆ ಟ್ರೈ ಮಾಡ್ತೀಯ ಅಂದ್ರೂ ಟ್ರೈ ಮಾಡು. ಇದು ನನ್ ಗೋಲಿ ವಡಾಪಾವ್. ಓಕೆ, ಲಾಕ್ಡ್ ಇನ್ ಅಲ್ವಾ ಅದು? ನೆಕ್ಸ್ಟ್ ಥರ್ಡ್ ಫ್ರೈ ಇವಾಗ. ಮಾಡು ಮಾಡು. ವೆಂಡೀಸ್ ಬರ್ಗರ್ಸ್. ಓಕೆ, ಇಷ್ಟ್ರೊಳಗಡೆ ಎಷ್ಟು 3 ತಿಂದೆ? ಯಾವ್ದಪ್ಪ ಫೇವ್ರೇಟ್ 1, 2, 3 ಅಲ್ಲಿ? ನನಗೆ ಬರ್ಗರ್ ಕಿಂಗ್ ಇಷ್ಟ ಆಯ್ತು. ಬರ್ಗರ್ ಕಿಂಗ್ ಸ್ಟೂಡೆಂಟ್ ಆಗಿ ಹೇಳ್ತಾ ಇದೆಯಾ ಬರ್ಗರ್ ಕಿಂಗ್ ಅಂತ? ಓಕೆ, 4ನೇ ಫ್ರೈಸ್. ಯೋಚನೆ ಮಾಡು, ಎಲ್ಲ ಟೇಸ್ಟ್ ಬಡ್ಸ್ನು ಕಾನ್ಸಂಟ್ರೇಟ್ ಮಾಡು. ಪ್ರತಿ ಏರಿಯಾದಲ್ಲಿ ಇರ್ತೀನಿ. ಪ್ರತಿ ಏರಿಯಾದಲ್ಲಿ. ಅದೇ ನಮ್ ಬಜ್ಜಿ ಅಂಗಡಿ ಅಲ್ಲಿ ಪಕ್ಕದಲ್ಲಿ. KFC. ಸೂಪರ್, KFC. ಓಕೆ, ಇವಾಗ ಯಾವ್ದಾದ್ರು ಚೇಂಜಸ್ ಮಾಡ್ಬೇಕು, ಮತ್ತೆ ಟ್ರೈ ಮಾಡ್ಬೇಕು ಅನ್ನೋದಿದ್ಯಾ? 5 ತಿನ್ಸಿಲ್ಲ. ಓ, ಇನ್ನ 1 ತಿನ್ಸಕ್ಕಿದೆಯಲ್ಲ.
ನೋಡ್ದಾ ಹುಡುಗ ರೆಡಿನಾ? ಇಷ್ಟು ಬಾಯಿಗೆ ಇಕ್ಕೊಂಡೆ ಅಂತ ಅವ್ನ್ ಗೊತ್ತು. ಆಲೂಗೆಡ್ಡೆ ತಿಂದು ಅವನಿಗೆ ಏನು ಗೊತ್ತಾಗ್ತಿಲ್ಲ ಇವಾಗ, ಎಲ್ಲ ಒಂದೇ ತರ ಅನ್ಸ್ತೈತಾ? ಸರಿ ಸ್ವಿಚ್ ಮಾಡ್ಬೇಕಂತಿದ್ದೀನಿ. ಓಕೆ ಬಿಡು. ಇದು ಯಾವ್ದು ನಿಮ್ ಪ್ರಕಾರ? ಇದು ಬರ್ಗರ್ ಕಿಂಗ್ ಫಸ್ಟ್ ತಿಂದಿದ್ ಮೆಕ್ಡೊನಾಲ್ಡ್ಸ್ ಅಂತೀನಿ ನಾನು. ಇದು ಬರ್ಗರ್ ಕಿಂಗ್ ಲಾಕ್ಡಾ? ಹ್ಮ್. ಫಸ್ಟ್ ತಿಂದಿದ್ದನ್ ಮತ್ತೆ ಟ್ರೈ ಮಾಡಿಸ್ತೀನಿ. ಹ್ಮ್ ಓಕೆ, ಹ್ಮ್ ಇದು ನೀನು ಫಸ್ಟ್ ತಿಂದಿದ್ದು. ಹ್ಮ್ ಇದು ಪಕ್ಕ ಮೆಕ್ಡಿ. ಇದು ನೀನು ಮೂರನೇದು, ಲಾಸ್ಟ್ ಬಟ್ ಥರ್ಡ್. ಹ್ಮ್ ಇಲ್ಲ, ನಾಲ್ಕನೇದು ತಿಂದಿದ್ದು. ನಾಲ್ಕನೇದು. ಇದು KFC. ಇದು KFC ನಾ? ಹ್ಮ್. ಫೈನಲ್ ಲಾಕ್ಡೌನ್ ಯಾವ್ದಾದ್ರು ಇನ್ನ ಟ್ರೈ ಮಾಡ್ಬೇಕು? ಚೇಂಜಸ್ ಡನ್? ಹ್ಮ್. ಸೆಟ್? Set. ಓಕೆ ಮಾ, ಓಪನ್ ಯುವರ್ ಐಸ್. ಕಂಗ್ರಾಚುಲೇಷನ್, ಹರಿ ಗೆದ್ದಿದ್ದಾನೆ. ಸೊ ನೀನು ಗೋಲಿ ವಡಾಪಾವ್ ಕರೆಕ್ಟ್ ಆಗಿ ಹೇಳ್ದೆ. ಅದಾದ್ಮೇಲೆ ಲಾಸ್ಟ್ ಅಲ್ಲಿ ಸ್ವಿಚ್ ಮಾಡಿದೆ. ಹಾ. ಸೊ ಸ್ವಿಚ್ ಮಾಡಿ ಬರ್ಗರ್ ಕಿಂಗ್ ಕರೆಕ್ಟ್ ಆಗಿ ಹೇಳ್ದೆ. ಹಾ. ಇದಕ್ಕೆ ಮೆಕ್ಡಿ ಅಂತೆ ನೀನು, ವೆಂಡೀಸ್ಗೆ. ವೆಂಡೀಸ್ ಮೆಕ್ಡಿ ಅಂದಿದ್ಯಾ, KFC ವೆಂಡೀಸ್ ಅಂದಿದ್ಯಾ, ಮೆಕ್ಡಿ KFC ಅಂತಿದ್ಯಾ? ಯೂಶಲಿ ಮೆಕ್ಡಿ ಅವ್ರದ್ದು ಫುಲ್ ತೆಳ್ಳಗಿರುತ್ತೆ, ಅದು ಅದಕ್ಕೆ ನಾನ್ ನೀನ್ ಮೆಕ್ಡಿ ಗೆಸ್ ಮಾಡೇ ಮಾಡ್ತೀಯ ಅನ್ಕೊಂಡಿದ್ದೆ. ನಾನ್ ಮೆಕ್ಡಿದ್ ಅದೇ ಅನ್ಕೊಂಡೆ. ಅವ್ರ ಟೆಕ್ಸ್ಚರ್ ಸೇಮ್ ಇರ್ತದೆ, ಇವ್ರದ್ದು ತೆಳ್ಳಗಿರುತ್ತೆ. ಎಲ್ಲಾರ್ಸ್ ತೋರ್ಸ್ದಲ್ಲ ಅದು ಕೂಡ ಲಾಸ್ಟ್. ಒಳ್ಳೆ ಸೆಗ್ಮೆಂಟ್ ತಿಂತೀರಾ? ಸ್ವಲ್ಪ ತಿನ್ನೋಣ. ಸೊ ಸೆಗ್ಮೆಂಟ್ 1 ಹತ್ರ ಆಯ್ತು, ಬಾಯಿ ರುಚಿ. ನೆಕ್ಸ್ಟ್ ಕೈ ರುಚಿ. ಸೊ ನಮ್ಮ ಸೆಕೆಂಡ್ ಸೆಗ್ಮೆಂಟ್ ಹೆಸರೇ ಸೂಪರ್ ಆಗಿದೆ, ಮುಟ್ ನೋಡ್ಕೋ. ಸೊ ಈ ಸೆಗ್ಮೆಂಟ್ ಅಲ್ಲಿ ನಮ್ ಹರಿ ಆಡ್ತಾ ಇದ್ದಾನೆ. ಸೊ ಒಂದ್ ಬಾಕ್ಸ್ ಇರುತ್ತೆ, ಆ ಬಾಕ್ಸ್ ಒಳಗಡೆ ನಾವ್ ಡಿಫ್ರೆಂಟ್ ಡಿಫ್ರೆಂಟ್ ಐಟಮ್ ಇಡ್ತಾ ಹೋಗ್ತೀವಿ. ಸೊ ಹರಿಗೆ ಏನಿದೆ ಅಂತ ಕಾಣಿಸಲ್ಲ, ಸುಮ್ನೆ ಒಂದ್ ಕೈ ಹಾಕ್ಬಿಟ್ಟು ಮುಟ್ಬಿಟ್ಟು ಏನಪ್ಪಾ ಇದು ಅಂತ ಹೇಳ್ಬಿಟ್ಟು ಗೆಸ್ ಮಾಡ್ಬೇಕು. ಸೊ ಒಳಗಡೆ ಏನ್ ಬೇಕಾದ್ರೂ ಇರ್ಬೋದು, ಹೇಳಕ್ ಆಗಲ್ಲ. ಸೊ ಪರ್ಟಿಕ್ಯುಲರ್ ಇದೇ ಇರುತ್ತೆ, ಫುಡ್ಡೇ ಇರುತ್ತೆ, ಆತರ ಏನಿಲ್ಲ, ಏನ್ ಬೇಕಾದ್ರೂ ಇರ್ಬೋದು. ಬಂಗಾರ ಅದು ಇರ್ಬೋದು, ಮುಟ್ನೋಡು ಬಂಗಾರ, ಅವ್ರದ್ದು ಶೃಂಗಾರ. ಸೊ ನಮ್ ಹರಿ ಎಷ್ಟು ಗೆಸ್ ಮಾಡ್ತಾನೆ ನೋಡೋಣ. ಒಂದು 5-6 ಐಟಮ್ ಇದೆ, ಸೊ ಅದ್ರಲ್ಲಿ ಎಷ್ಟು ಗೆಸ್ ಮಾಡ್ತೀನಿ ಅಂದ್ಬಿಟ್ಟು ನೋಡೋಣ. ರೆಡಿ ನಮಗ್ ನೋಡ್ಕೊಳಕ್ಕೆ? ನೋಡ್ತಿಲ್ಲ. ಲೆಟ್ಸ್ ಬಿಗಿನ್ ದ ಸೆಗ್ಮೆಂಟ್. ರೆಡಿ ನೇನಪ್ಪ ಹರಿ? ನಾನ್ ರೆಡಿ. ಸೊ ನಿನ್ನ ಫಸ್ಟ್ ಐಟಮ್ ಬಾಕ್ಸ್ ಒಳಗಡೆ ಇದೆ, ಮುಟ್ಟಿ ನೋಡು. ಹೊರಗಡೆ ಎಲ್ಲ ತೆಗಿಯಂಗಿಲ್ಲ, ಸುಮ್ನೆ ಹಂಗೆ. ಏನು ಕಾಣಿಸ್ತಾ ಇಲ್ಲ ಅಲ್ಲ? ಏನು ಕಾಣಿಸ್ತಲ್ಲ. ಹಾಕಪ್ಪ ಕೈ. ಏನು ಇಷ್ಟಬೋದಾ? ಏನಾದ್ರು ಮಾಡು. ಮಚ್ಚ, ಇದು ಒಂದು ಗೊಂಬೆ. ಏನ್ ಗೊಂಬೆ? ಇದು ಇದೈತೆ, ಇದಕ್ಕೆ ಮೂಗು ಮೂಗಿದೆ, ಓಕೆ. ಒಂದು ಕೈ ಇದೆ, ಓ ಎರಡ್ ಕೈ. ಇಲ್ಲ, ಚೆಕ್ ಮಾಡ್ಕೊಂಡೆ ಯಾ ಗೊಂಬೆ ಅಂತ ಮಚ್ಚ. ಇದು ಬಂದ್ಬಿಟ್ಟು ಇದು ಡಾಗ್. ನೈಸ್. ಅರೆ ರೆಡಿ. ನಿನ್ನ ಸೆಕೆಂಡ್ ಆಬ್ಜೆಕ್ಟ್ ಬಾಕ್ಸ್ ಅಲ್ಲಿ ಇದೆ. ಓಕೆ. ಸ್ಕಿನ್ ಅಂತೂ ಹಿಸ್ಕದೆ. ಇವಾಗ ಇದನ್ನ ನೋಡ್, ಏನ್ ಮಾಡ್ತೀಯ? ಹಸ್ಕಿ ಇಸ್ಕಿ ಹೇಳಾಯ್ತು. ಇವಾಗ ಸ್ಲೋ ಮೋಷನ್ ಅಲ್ಲಿ ಹೋಗ್ತಾ ಇದೆಯಾ ಒಳಗೆ? ಏನಾದ್ರು ಏನೋ ಮಚ್ಚ, ಇದು ಬಂದು ಇದು ಏನ್ ಮಚ್ಚ, ಅದೇ ಇದು ಹೆಸರೇನು? ಅದೇ PSP. ನೈಸ್ ಮಿಸ್ಟರ್ ಶ್ರೀಹರಿ, ಎರಡು ಗೆಸ್ ಮಾಡಿದ್ಯಾ? ಖಂಡಿತವಾಗಿ. ನಿನ್ನ ಮೂರನೇ ಐಟಮ್ ರೆಡಿ. ಚೆನ್ನಾಗಿರುತ್ತೆ ನಿನಗೆ ಸೆನ್ಸೇಷನ್ ಚೆನ್ನಾಗಿರುತ್ತೆ. ಏನೋ ಇದು ಮಚ್ಚ, ಇದೇನೋ ಇಸ್ಕೋಕ್ಕೂ ಆಗಲ್ಲ. ಪೈನಾಪಲ್ ಇದು. ನಿನ್ನ ನೆಕ್ಸ್ಟ್ ಐಟಮ್ ಚೆನ್ನಾಗಿದೆ ನೋಡು. ಹ್ಮ್. 3ಕ್ಕೆ 3 ಗೆಸ್ ಮಾಡಿದ್ಯಾ? ಹೌದು ಗುರು, ಇದು ಗೆಸ್ ಮಾಡ್ತೀನಿ. ಯಾವ್ದು ಪೈನಾಪಲ್ ಇಕ್ಬಿಟ್ಟು
ಗೋಪುರ ಎಲ್ಲ ಬಿಡಿಸ್ಬಿಟ್ಟಲ್ಲ. ಅಯ್ಯೋ ಸಾರಿ. ಏನ್ ತಣ್ಣಗಿರತ್ತೆ. ಇದೇನ್ ತುಂಬಾ ಕೂಲ್ ಆಗೈತೆ ಗುರು. ಕೂಲ್ ಆಗಿದೆನಾ? ಸಖತ್ ಕೂಲ್ ಇದೆ. ಇದೇನ್ ಮಚ್ಚ ಶಂಕ ಇದ್ದಂಗೆ ಶೂಪ್ ಐತೆ. ಸಖತ್ ಕೂಲ್ ಐತೆ ಮಚ್ಚ. ಇದೇನ್ ಐಸ್ ಮಚ್ಚ. ಇದು ಐಸ್ ಅಲ್ಲಿ ಏನಿದು ಅಂತ ಗೊತ್ತಾಗ್ತಾ ಇಲ್ವಲ್ಲ. ಏನಾಯ್ತು? ಮಚ್ಚ ಇದು ಐಸ್ ಮಚ್ಚ. ಐಸಲ್ಲೇ ಇದು ಒಂದು ವೆರೈಟಿ ಮಚ್ಚ. ಇರು ಹೇಳ್ತೀನಿ. ಇದು ಚೂಪ್ ಇದೆ ಮುಂದೆ. ಅದ್ ಗೊತ್ತಿಲ್ಲ ನಿನಗೆ. ನೋಡಿ ಇಲ್ಲಿ ಅಬ್ಸರ್ವ್ ಮಾಡು, ಹೊಗೆ ಬರ್ತಾ ಇದೆ ನೋಡ್ ಹೊಗೆ. ಯಾವ ಐಸಲ್ಲಿ ಹೊಗೆ ಬರುತ್ತೆ? ಇಲ್ಲ, ಹೊಗೆ ಬರ್ತಾ ಇದೆ ಅಂದ್ರೆ ಕರಗ್ತಾ ಇಲ್ಲ ಬೇರೆ. ನಿನ್ ಕೈಯಲ್ಲಿ ನೋಡು ನೀರ್ ಆಗ್ತಾ ಇದೆಯಾ? ಇಲ್ಲಿ ನೀರ್ ಆಗ್ತಾ ಇಲ್ಲ. ಹೌದು ಅದೇ ಮತ್ತೆ ಐಸ್ ಆಗಿದ್ರೆ ನೀರ್ ಆಗುತ್ತೆ. ಮಚ್ಚ ಇದೊಂಥರ ಏನಂತಾರ ಅದಕ್ಕೆ? ಇದು ಕಳ್ಸಕ್ರೆನ ತಗೊಂಡೋಗ್ತೀನಿ ಯಾರು. ಫ್ರಿಜ್ ಅಲ್ಲಿ ಇಟ್ರಿ ಏನೋ ಇಲ್ಲ ಗುರು, ಕರ್ತಾ ಇಲ್ಲ. ಒಂಥರ ಇದೆ. ಅದಕ್ಕೆ ಒಂದು ಟರ್ಮ್ ಇದೆ. ಇದೇನ್ ಹೇಳಿದ್ದು? ಅದು ಶೇಪ್ ಮೇಲೆ ಹೋಗ್ಬೇಡ, ಶೇಪ್ ಏನಿಲ್ಲ ಬಿಟ್ಬಿಡು. ಮಚ್ಚ ಒಟ್ನಲ್ಲಿ ಇದು ಐಸು. ಐಸ್ ಅಲ್ಲಿ ಏನಿದು ಅನ್ನೋದ್ ಹೇಳಿ ಇಟ್ಕೋ ಎತ್ತಿ. ಏನು ಮಾತ್ರ ಐಸು ಈ ತರ. ಮಚ್ಚ ಏನು ಗೊತ್ತಾಗ್ತದೆ. ಒಂಥರ ಮುಲ ಮುಲ ಅಂತ. ಅಂದ್ರೆ ಇದು ಐಸ್ ಬಟ್ ಏನು ಕರಗ್ತಾ ಇಲ್ಲ. ಬಟ್ ಅದ್ರ ಇಟ್ರೆ ಏನೋ ಒಂಥರ ಚುಚ್ತಾ ಇದೆ ಮಚ್ಚ. ಏನಪ್ಪ ಫೈನಲ್ ಗೆಸ್ ಏನಪ್ಪ ಈಗ ನಿಂತು? ಗೊತ್ತಾಗ್ತಾ ಇಲ್ಲ ಮಚ್ಚ ಇದು. ಸೊ ಇದಕ್ಕೆ ಡ್ರೈ ಐಸ್ ಅಂತ ಹೇಳ್ತಾರೆ ಮಚ್ಚ. ಅಯ್ಯೋ ಶಿವನೇ ಹೋಗು. ಕೈಯಲ್ಲಿ ಇಟ್ಕೊಬೇಡ. ಕೈಯಲ್ಲಿ ಇಟ್ಕೊಂಡ್ರೆ ಚುಚ್ತಾ ಇದೆ ಒಂಥರ. ಇಟ್ಕೊಂಡೆ ಅನ್ಕೋ ಒಂಥರ ಚುಚ್ಚುತ್ತೆ. ಅದಕ್ಕೆ ಇದನ್ನ ಹಾಕೊಂಡ್ ತಂದ್ರು. ವಿಚಿತ್ರವಾಗಿದೆ. ಇದ್ಯಾವ ವಯಸ್ಸು ನಾವೆಲ್ಲ ನೋಡಿಲ್ಲ. ಅದಕ್ಕೆ ಇದನ್ನ ಹಾಕೊಂಡ್ ತಂದಿದ್ದೆ. ಓ ಸೊ ನಿನ್ನ ನೆಕ್ಸ್ಟ್ ಅನ್ನು ನಾನೇ ನಿನ್ ಕೈಗೆ ಕೊಡ್ತೀನಿ. ಕೈ ಹಾಕೋ. ಹೌದಾ? ತಿರುಗ್ಬೋದಾ? ತಿರುಗ್ ಕೈ ಹಾಕು ಒಳಗಡೆ. ಹಿಂಗೆ ಇಟ್ಕೊಂಡು ತಡೆ ರೆಡಿನಾ? ಹಾ ರೆಡಿ. प्यारी समझ गई. ಇದೆಲ್ಲ ಹೇಳಕ್ ಆಗಲ್ಲ ನಮ್ಮ ಚಾಲು. ಏನ್ ನೆನ್ಪ್ ಬರ್ತಿದೆ ನಿನ್ಗೆ? ಇದು ಏನಿರ್ಬೋದು? ಬಟ್ ಏನೋ ಮಚ್ಚ ಇಸ್ಕುದ್ರೆ ಸೈಜ್ ಎಲ್ಲ ಕರೆಕ್ಟ್ ಇದೆಯಾ? ಸೈಜ್ ಎಲ್ಲ ಕರೆಕ್ಟ್ ಇದೆ. ಅಲ್ಲ ಗುರು, ಬಾಳೆಹಣ್ಣು ಅಲ್ಲ ಇದು. ಅದ್ ನಮ್ಗೂ ಬಾಳೆಹಣ್ಣು ಶೇಪ್ ಅಲ್ಲಿ ಇದೆ. ಆದ್ರೆ ಏನು ಅಂತ ಗೊತ್ತಾಗ್ತಿಲ್ಲ. ಪರವಾಗಿಲ್ಲ, ಓಪನ್ ಆಗಿರೋ. ಜಾಸ್ತಿ ಕಿರಿಬೇಡ, ಸ್ಕಿನ್ ಔಟ್ ಆಗ್ಬಿಡುತ್ತೆ. ಹೌದಾ? ಏನ್ ವೈಬ್ರೇಟ್ರಾ? ಮಚ್ಚ ಅಲ್ಲ, ಅದನ್ನ ಬೇರೆ ಹೆಸರು ಕರೀತಾರೆ. ಒಟ್ನಲ್ಲಿ ಆ ಟಾಯ್ ರಿಲೇಟೆಡ್ ಅಂದ್ರೆ ಇದು ದುಡ್ಡು ಖರ್ಚು ಮಾಡಕ್ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಅಂದ್ರೆ ಇದನ್ನು ಅದೇ ರೀಸನ್ಸ್ ಯೂಸ್ ಮಾಡ್ತಾರೆ ಕೆಲವರು. ದುಡ್ಡು ಖರ್ಚು ಮಾಡಕ್ ಇಷ್ಟ ಇಲ್ಲ. ಆರ್ಗ್ಯಾನಿಕ್ ಮಚ್ಚ ಏನ್ ದುಡ್ಡು ಖರ್ಚು ಮಾಡದೆ ಇದನ್ನ ಆರ್ಗ್ಯಾನಿಕ್ಸ್ ಏನು ಗೊತ್ತಾಗ್ತಲ್ಲ. ಏನ್ ಅನ್ಸಿದ್ರಿ ನಿಮ್ ಶೇಪ್ ಹಿಡ್ಕೊಂಡಾಗೆಲ್ಲ? ನೋಡಿ ಹಿಡ್ಕೊಳಕ್ ತೆಗದ್ ನೋಡು. ಅಂತೂ ಒಂದು ರಾಂಗ್ ಆಯ್ತು. ಏನೋ ಸೇಮ್ ಹಂಗೆ ಇತ್ತು ಮಚ್ಚ. ಅದು ಎಲ್ಲಿಂದ ತಗೋಬಂದ್ರು? ಅದು ಹ್ಯಾಂಡು ಪರ್ಫೆಕ್ಟ್ಲಿ ಚೂಸನ್ ಪಿಕ್ ಮಾಡಿ ಅದನ್ನ ಕೂಲ್ ಮಾಡಿ ನಿನ್ಗೋಸ್ಕರ. ಅಮ್ಮ ಇದು ಫ್ರಿಜ್ ಅಲ್ಲಿ ಬೇರೆ ಇಟ್ಬಿಟ್ಟು ತಗೊಂಡ್ಬಂದ ಅವನ. ಕೂಲ್ ಆಗಿರುತ್ತೆ. ಸಾಕಾಗಿತ್ತು ಬಿಡ. ಏನ್ ಫೀಲ? ಗೆಸ್ ಮಾಡೋದಕ್ಕೆ ಇದು ಅಂತ ಇದು ಅನ್ಕೊಂಡೆ. ಹಾ ರೆಡಿನಪ್ಪ ರೀ? ಹಾ ನಾನ್ ರೆಡಿ. ಇಷ್ಟ್ರೊಳಗಡೆ ಒಂದ್ ಬಿಟ್ ಬೇರೆ ಎಲ್ಲಾ ಗೆಸ್ ಮಾಡಿ. ಅದೇ ನೀನ್ ಕೈ ಕೊಟ್ಟಲ್ಲ ಅದಕ್ಕೆ ಗೆಸ್. ಈಗ ಲಾಸ್ಟ್ ಒನ್ ಮಜಾ ಇದೆ. ಇದು ಗೆಸ್ ಮಾಡಿದ್ರೆ ನಿನ್ಗೆ ಎಷ್ಟ್ ಬೇಕು ನೀನ್ ಮನೆಗೆ ತಗೊಂಡು
ಆ ತರ ಓಕೆ ನೋಡೋಣ ಬಾಗು. ಅಂದ್ರೆ ಬಾಯಿಗೆ ಇಟ್ಟಿದ್ರೆ ಗೆಸ್ ಮಾಡ್ತೀನಿ ನಾನು. ಸ್ಟ್ರೇಟ್ ಮನೆಗೆ ತಗೊಂಡ್ಬೋದಾ? ದುಡ್ಡ ಏನಾಯ್ತು? ತುಳಸಿ ಗಿಡ ಮಚ್ಚ ಏನಾಯ್ತು? ನೀವು ಬೇರೆ ತಗ್ತಾ ಇದ್ದೀರಾ ಮಚ್ಚ? ಇದು ಯಾವ್ದೋ ಸೊಪ್ಪು ತರ ಐತೆ. ಏನಪ್ಪಾ ಫೈನಲ್ ಗೆಸ್? ಮಚ್ಚ ಏನಲ್ಲ ಆ ಬೆಳ್ಳುಳ್ಳಿನ ಮಾಡಿ ಒಣಗಿಸ್ಬಿಟ್ಟು ತಂದಂಗ ಐತ. ಸರಿ ಅದೇ ಫೈನಲ್ ಗೆಸ್? ಇಲ್ಲ ಇಲ್ಲಪ್ಪ ಇರೋ ಎಡ್ಕೆ ಹಾಕ್ಬೋದಲ್ಲ? ಹಾಕು. ಏನೋ ಒಂಥರ ಗುರು. ಒಂದ್ ಕೆಲ್ಸ ಮಾಡು, ಫೈನಲ್ ಇವಾಗ ಒಂದ್ ಮಚ್ಚ ಇದು ಯಾವ್ದೋ ಹುಳ ತರ ಐತೋ. ಸರಿ ಅದ್ ಬಿಡಿ, ಇವಾಗ ಫೈನಲ್ ಒಂದ್ ಗೆಸ್ ಮಾಡು. ಅದಾದ್ಮೇಲೆ ಹುಳ. ಸರಿ ಗುರುವೆ, ಫೈನಲ್ ಒಂದ್ ಗೆಸ್. ಹುಳ ಹುಳ. ಒಂದಿಷ್ಟು ಕೈಯಲ್ಲಿ ಇಟ್ಕೋ. ಮಚ್ಚ ಏನೋ ಸ್ಮೆಲ್ ಎಲ್ಲ ಬರ್ತೈತೋ. ಈಚೆ ತಗೊಂಬ. ಸರಿ ಅಲ್ಲ ಕಣ, ಎಲ್ಲಿಂದ ಸೇರ್ಸ್ಬೇಕು? ನಾವ್ ಇಲ್ಲಿ ತಡ್ಕೊಂತ ಇದ್ದೀವಿ ವಾಸನೆನ. ಯಪ್ಪ ಮಚ್ಚ ಏನು ಸಾಕ್ತಾರ ಮನೆಯದಲ್ಲ ಕಡೆ, ಮತ್ತೆ ಅಂಗಡಿ ಕ್ಲೀನ್ಲಿ ಚೋಸನ್ ಫಾರ್ ಯು. ಮತ್ತೆ ಇದು ನಿಜವಾದ ಹುಳ. ಅಷ್ಟು ಕೈ ತೊಳಿತೀನಿ ಮುಗಿಸ್ತಾ ನೀನು ಔಟ್ರ. ಸೆಗ್ಮೆಂಟ್ ಡನ್. ಮುಂದಿನ ಸೆಗ್ಮೆಂಟ್ ಅಲ್ಲಿ ಸಿಗೋಣ. ಸೊ ಬಾಯ್ಸ್, ಎರಡು ಒಳ್ಳೆ ಸೆಗ್ಮೆಂಟ್. ಕೈ ತೊಳಿಬೇಕು ಹ್ಯಾಂಡ್ ವಾಶ್ಗೆ. ಸೊ ಈಗ ನಮ್ಮ ಉಳಿದಿರೋ ಎರಡು ಸೆಗ್ಮೆಂಟ್ ಗೆ ನಾವು ಔಟ್ಡೋರ್ ಹೋಗ್ಬೇಕು. ಸೊ ಹೊರಗಡೆ ಸಿಗೋಣ. ಸೊ ಬಾಯ್ಸ್, ಪ್ಲೇ ಸ್ಟೋರ್ ಸೆಗ್ಮೆಂಟ್ 3. ಏನಪ್ಪಾ ಈ ಸೆಗ್ಮೆಂಟ್ ಹೆಸರು ಅಂದ್ರೆ ಏನ್ ಬೆಟ್ಟ ಅಂತ. ಸೊ ಇವತ್ ನಾನು ಹಾಕ್ತಿರೋ ಬೆಟ್ಟ ಏನಂತ ಹೇಳಿದ್ರೆ 10 ಶಾರ್ಟ್ ಅಲ್ಲಿ ಮಚ್ಚ ನಾನು ಕ್ರಾಸ್ ಬಾರ್ಗೆ ಈ ತರ ಅಂದ್ರೆ ಕೈಯಲ್ಲ ಕಾಲಲ್ಲಿ ಹೊಡಿತೀನಿ. 10 ಶಾರ್ಟ್ ಅಲ್ಲಿ 4 ಅಥವಾ ಅದಕ್ಕಿಂತ ಜಾಸ್ತಿ ಸತಿ ಹೊಡಿತೀನಿ ಅಂದ್ಬಿಟ್ಟು ನನ್ನ ಚಾಲೆಂಜ್. 10 ಶಾರ್ಟ್ ಅಲ್ಲಿ ಮಚ್ಚ 4 ಅಥವಾ ಜಾಸ್ತಿ ನೀನು ಹೊಡಿಯಲ್ಲ ಅಂತ ನನ್ನ ಚಾಲೆಂಜ್. ಹೊಡೆದೇ ಹೊಡಿತಾನೆ ಅಂತ ನಾನು ಹೇಳ್ತೀನಿ. ಓಕೆ, ಸೊ ಇಬ್ರು ಇವಾಗ ಆಗುತ್ತೆ ಅನ್ನೋ ಟ್ರೈನ್ ಅಲ್ಲಿ ಇದೀವಿ. ಒಬ್ಬ ಹುಡುಗ ಆಗಲ್ಲ ಅಂತ ಅವನೇ. ಸೊ ಎಷ್ಟು ಕೊಡ್ತೀಯಪ್ಪ ನಾನು ನೋಡಿದ್ರೆ? ಮಚ್ಚ 1000 ರೂಪಾಯಿ ಈಗ ಸ್ಪಾಟ್ ಅಲ್ಲೇ ಫೋನ್ ಪೇ. ಸರಿ ಮಚ್ಚ, ಹಂಗ ನಾವು 500 ಸರಿ ಓಕೆ. ರೆಡಿ, ಲೆಟ್ಸ್ ಗೋ. ಸ್ಟೇಕ್ಸ್ ತುಂಬಾ ಹೈ ಇದೆ. ಒಂದೇ 500 ರೂಪಾಯಿ ಕಳ್ಕೊಂತೀನಿ, ಇಲ್ಲ 1000 ರೂಪಾಯಿ ಮಾಡ್ತೀನಿ. 4 ಹೊಡಿಯೋಣ, ಲೆಟ್ಸ್ ಗೋ. 1000 ರೂಪಾಯಿಗೆ ನೋಡು ಹೆಂಗ ಆಡ್ತಾನೆ. ಒಂದಕ್ಕೂ ಫಸ್ಟ್ ಒಂದ್ ಹಾಕ್ಬಿಟ್ಟ ಬಿಡು. ಆಗ್ತೇನೆ ಅವನೇನು RCB ಬರೋ ಸಾಲ್ಟ್ ತರ ಅನ್ಕೊಂಡವ್. ನಾನು ನೋಡೋಣ ಇರು ಹೆಂಗ್ ಹೊಡಿತಾನೆ ಅಂತ. ಯಾಕೋ ನಮ್ ಸಾಲ್ಟ್ ಓಪನ್ ನೋಡಿದ್ಯಲ್ಲ, ಈ ಕಬ್ನ ಕುಡಿಯೋ ಅಂದ್ರೆ ಆ ಕಬ್ನ ಕೊಡೋನೆ ಅಂದ್ರು 2ಕ್ಕೆ 1 ಹೊಡೆದು ಬಿಟ್ಟವನೆ. ಆಗಲ್ಲ, ನಾನು ಹೇಳಿದ್ನಲ್ಲ ಸುಮ್ಮನೆ ಆಗ್ಲೇ ಒಂದು ಬ್ಲಾಂಕ್ ಚೆಕ್ ಬರ್ಸ್ಕೊಳ್ಬೇಕಾಗಿತ್ತು ನಾನು. 100 ರೂಪಾಯಿ ಬ್ಲಾಂಕ್ ಚೆಕ್ ಬರ್ಸ್ಕೊತೀಯ ನೀನು? 3ಕ್ಕೆ 1 ಹೊಡೆದವನ್ ಕಿರಣ. 4ಕ್ಕೆ 1. 5ಕ್ಕೆ 1. ಎಷ್ಟು ಚಾನ್ಸ್ ಆಯ್ತು ಕಿರಣ? 6ರಲ್ಲಿ 2 ಆಗಿದೆ. 6ರಲ್ಲಿ 2. ಓಕೆ, 4 ಚಾನ್ಸಸ್ಗೆ 2 ಹೊಡಿಬೇಕು ಗುರು. ಹೊಡಿತಾನೆ. ಅದಕ್ಕೆ 3ಕ್ಕೆ 1 ಕಿರಣ ಬಾಯ್ಲಿ. 1000 ರೂಪಾಯಿ ಅಕೌಂಟಲ್ಲಿ ಆಮೇಲೆ ಕಳಿಸ್ತೀಯಾ? ಆಮೇಲೆ ಕಳಿಸ್ತೀನಿ. ಡಬಲ್ಲು ಕಳ್ಸಲ್ಲ. ಡೀಲಿಂಗ್ ಅಂದ್ರೆ ಡೀಲಿಂಗ್ ಅಪ್ಪ, ಡಬಲ್ ಜನ. 500 ರೂಪಾಯಿ ಸಿಕ್ಕಿದೆ ಮಗ. 500 ರೂಪಾಯಿ ಪ್ರಾಫಿಟ್ ಆಗಿದೆ. ಪಾರ್ಟಿ. ಅದು ಏನಾಗೈತೆ ಗೊತ್ತಾ? ಹೇಳು. ಫೋನ್ ಪೇನಾ, ಗೂಗಲ್ ಪೇನಾ, ಪೇಟಿಎಮ್, ಕ್ಯಾಶ್ ಆನ್ ಡೆಲಿವರಿನಾ? ನಂದು ಅದು ಯೂನಿಯನ್ ಬ್ಯಾಂಕ್ ಅಲ್ಲಿ ಅಕೌಂಟ್ ಇದೆಯಲ್ವಾ, ಅದು ಇವತ್ತು ಸರ್ವರ್ ವೀಕ್ ಇದೆ ಅದಕ್ಕೆ. ಪರವಾಗಿಲ್ಲ, ಕ್ಯಾಶ್ ಕೊಡು.
ಕ್ಯಾಶ್ ತಂದಿಲ್ವಾ ಕಿರಣ ಇದ್ರೆ ಕೊಟ್ಟಿದ್ದ ಆಮೇಲೆ ಕೊಡ್ತೀನಿ. ಹಂಗಾರೆ ಬಗ್ಗು. ಈ ತರ ಎಲ್ಲ ಬೆಟ್ಟಿಂಗ್ ಎಲ್ಲ ಆಡಂಗಿಲ್ಲ ಕಣೋ, ಯಾರೋ ಹೇಳಿದ್ ನಿಮ್ಗೆಲ್ಲ. ಸೊ ನಮ್ಮ ಫೈನಲ್ ಸೆಗ್ಮೆಂಟ್ ಅಲ್ಲಿ ನಾವು ನಮ್ದೊಂದು ಸ್ಕಿಲ್ ಅನ್ನು ತೋರಿಸ್ಬೇಕು. ಇವತ್ತು ಏನ್ ಸ್ಕಿಲ್ಲು ಅಥವಾ ಇವತ್ತು ನಾವು ಆಡೋ ಸ್ಕಿಲ್ ನ ಯಾರು ಜಡ್ಜ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನೋಡೋಣ. ಬಾರಪ್ಪ ಮನುಷ್ಯ. ನೋಡಿದ್ರಪ್ಪ, ಒಂದ್ 2 ಅವರ್ ಲೇಟ್ ಆಗಿ ಬಂದಿದ್ಕೆ 3 ಸೆಗ್ಮೆಂಟೇ ಮಾಡಿ ಮುಗಿಸ್ಬಿಟ್ಟವ್ರೆ. ಇನ್ನೇನ್ ಮಾಡಕ್ಕಾಗಲ್ಲ, ಅಟ್ಲೀಸ್ಟ್ ಈ ಸೆಗ್ಮೆಂಟ್ ಅಲ್ಲಿ ಜಡ್ಜ್ ಆಗಾದ್ರೂ ಇರ್ತೀನಿ. 3 ಸತಿ ಮಾಡಿಸ್ತಾನೆ ಈಗ ನಮ್ಗೆ. ರಿವೆಂಜ್ ತಗೊಳ್ಳೇಬೇಕಲ್ಲ. ಓಕೆ, ಸೊ ಇವತ್ತೇನಿಲ್ಲ, ಇವತ್ತಿನ ಆರ್ಟ್ ಕಾಂಟೆಸ್ಟ್ ಅಲ್ಲಿ ಸಿಂಪಲ್ ರೂಲ್ಸ್ ಅಂದ್ರೆ ಏನಾದ್ರೂ ಡ್ರಾ ಮಾಡಿ, ಓಕೆ ಬಟ್ ಅದ್ರಲ್ಲಿ ಒಂದು ಫಿಕ್ಸ್ಡ್ ಎಲಿಮೆಂಟ್ ಇರ್ಬೇಕು. ಹ್ಮ್. ಆ ಎಲಿಮೆಂಟ್ ಏನಂದ್ರೆ ಆಸ್ಟ್ರೋನಾಟ್. ಓಕೆ, ನಮ್ ಪೇಂಟಿಂಗ್ ಅಲ್ಲಿ ಆಸ್ಟ್ರೋನಾಟ್ ಇರ್ಲೇಬೇಕು. ಅದ್ ಬಿಟ್ಟು ಇನ್ ಏನಾದ್ರೂ ಮಾಡಿ, ಬೇಕಾದ್ರೆ ಟಾಯ್ಲೆಟ್ ಮೇಲೆ ಕೂತ್ಕೊಳ್ಳೋದಾದ್ರೂ ಮಾಡ್ರಿ, ಆಸ್ಟ್ರೋನಾಟ್ ನ ಏನ್ ಬೇಕಾದ್ರೂ ಮಾಡಿ, ನಿಮ್ ಇಷ್ಟ. ಓಕೆ, ಸೊ ನಿಮ್ಗೆ 1 ಅವರ್ ಟೈಮ್ ಇರುತ್ತೆ. ಕೊನೆಗೆ ನಾನೇ ಜಡ್ಜ್ ಮಾಡಿ ಏನ್ ಬೇಕಾದ್ರೆ ಯೂಸ್ ಮಾಡ್ಬೋದು ನಾವಲ್ವಾ? ಏನ್ ಬೇಕಾದ್ರು, ಸ್ಪ್ರೇ ಪೇಂಟು ಅದು ಇದು ಮುಳ ಎಲ್ಲ. ಓಕೆ, ನಿಮ್ ಟ್ಯಾಲೆಂಟ್ ತೋರಿಸಿ. 1 ಅವರ್ ಆದ್ಮೇಲೆ ಯಾರು ಗೆಲ್ತಾರೆ ಅಂತ ನೋಡೋಣ. ಸ್ಟಾರ್ಟ್. ಓಕೆ ಓಕೆ, ಸೊ ಸೆಗ್ಮೆಂಟ್ ಸ್ಟಾರ್ಟ್ ಆಗಿದೆ. ಸೊ ನಿಂದೇನಪ್ಪ ಇವಾಗ ಥೀಮು? ನಾನು ಅದೇ ಯೋಚನೆ ಮಾಡ್ತೇನೆ, ನಂದೇ ಥೀಮು ಅಂದ್ಬಿಟ್ಟು. ಇದು ಏನ್ ಮಚ್ಚ, ನೋಡ್ ಮಚ್ಚ, ನಾನೇನ್ ಮಾಡೋಣ ಅನ್ಕೊಂಡಿದ್ದೀನಿ. ಇವಾಗ ಹುಡುಗರಿಬ್ರು ಪಕ್ಕ ವಿಚಿತ್ರ ಎಲ್ಲ ಯೋಚನೆ ಮಾಡ್ತಾರೆ ಈಗ. ಹೌದು, ನೀನ್ ಬೇರೆ ಕಮಾಡ್ ಅಂದ್ಬಿಟ್ಟಿದ್ಯಾ. ಸರಿ, ಕಮಾಡ್ ಮೇಲೆನೆ ಕೂರಿಸ್ತಾನೆ ಇವಾಗ. ನಾನ್ ಅದಕ್ಕೆ ಆಸ್ಟ್ರೋನಾಟ್ ನ ಅವ್ನ ಎಲಿಮೆಂಟ್ ಅಲ್ಲೇ ಬಿಡೋಣ ಅಂದ್ಬಿಟ್ಟು ಸ್ಪೇಸ್ ಅಲ್ಲೇ ಬಿಡೋಣ ಅಂತಿದೀನಿ ಅವನ್ನ. ಸರಿನಾ? ಬಟ್ ಅಲ್ಲಿ ಒಂದು ಫನ್ ಟ್ವಿಸ್ಟ್ ತರೋಣ ಅಂತ ಇದೀನಿ. ಆಸ್ಟ್ರೋನಾಟ್ ಏನೋ ಮಾಡ್ತಾ ಇರ್ತಾನೆ ಸ್ಪೇಸ್ ಅಲ್ಲಿ, ಅದನ್ನ ಈಗ ಹೇಳ್ಬೇಡ, ಹೇಳಲ್ಲ. ಅದೇ ಆದ್ಮೇಲೆ ನೋಡೋಣ. ತೋರಿಸ್ತೀನಿ. ಓಕೆ, ನನ್ನ ತಲೆನಲ್ಲಿ ಚೆನ್ನಾಗಿದೆ ಅದು. ಇಲ್ಲಿ ಬರುತ್ತಾ ಇಲ್ಲ? ಅದೇ. ಓಕೆ, ಸೊ ನಿಂದೇನಪ್ಪ ಥೀಮ್ ಈಗ? ನಂದು ಬ್ಯಾಕ್ ಗ್ರೌಂಡ್ ಗ್ಯಾಲಕ್ಸಿ ಇಡೋಣ ಅಂತ ಇಟ್ಕೊಂಡಿದೀನಿ ನಾನು. ಸ್ಪೇಸ್ ಟೈಪ್, ಸೇಮ್ ಕಾನ್ಸೆಪ್ಟ್. ಈಗ ನೀನ್ ಕಾಪಿ ಮಾಡಿಲ್ಲ ನಾನು. ಹೇಳು. ನಂದು ಆರ್ಟಿಸ್ಟಿಕ್ ವೇ ಅಲ್ಲಿ ನಾನು ಯೋಚನೆ ಮಾಡಿರೋದು ಅದನ್ನ. ಸರಿ. ಅಂಡ್ ಒಂದ್ ಮಿನಿ ಆಸ್ಟ್ರೋನಾಟ್ ನ ಮಧ್ಯೆ ಇಟ್ಬಿಟ್ಟು ಎಲಿಮೆಂಟ್ಸ್ ಬೇರೆದ್ ಯಾವ್ದಾದ್ರು ಫನ್ ಎಲಿಮೆಂಟ್ಸ್ ಆಡ್ ಮಾಡೋಣ ನಾನು ಅನ್ಕೊಂಡಿದೀನಿ. ಫನ್ ಅಂದ್ರೆ ಲೈಕ್ ನನ್ ಕಾನ್ಸೆಪ್ಟ್ ಇನ್ನೂ ಬೇರೆನೆ ಇದೆ. ಸೊ ಡೀಸೆಂಟ್ ಆಗಿ ಫನ್ನ ಅಥವಾ ನಾನ್ ಹೇಳಿದ ತರ ಫನ್ನ? ನೀನ್ ಹೇಳಿದ ಇನ್ನೂ ಕೆಳಗೂ ಹೋಗ್ಬೋದು. ನನ್ನ ಇಮ್ಯಾಜಿನೇಷನ್ ಮುಂದಕ್ಕೆ ಹೋಗ್ಬಿಟ್ಟವನೆ. ನಿಂದು ಮಚ್ಚ, ನಿಂದೇನ ಫನ್ ಇರುತ್ತಾ ಅಥವಾ ಡೀಸೆಂಟಾ? ಡೀಸೆಂಟ್ ಮಚ್ಚ, ನಾ ಒಳ್ಳೆ ಹುಡುಗರು. ಇವಾಗ ಫಸ್ಟ್ ಪ್ರೊಫೆಷನಲ್ ಲುಕ್ ಕೊಡೋಣ ಅಂತ ಹೊರಡ್ತಿದ್ದೀನಿ ನಾನು. ಸೊ ಈ ಒಳ್ಳೆ ಪೇಂಟಿಂಗ್ ಎಲ್ಲ ನೋಡಿದ್ರೆ ಸೈಡ್ ಅಲ್ಲಿ ಇರುತ್ತೆ ಬಾರ್ಡರ್ ಫ್ರೇಮ್ ಎಫೆಕ್ಟ್ಸ್ ಕೊಡಕ್ಕೆ. ಏನ್ ಕೊಟ್ಟಣ ಅಂದ್ಬಿಟ್ಟು ಫಸ್ಟ್ ಮಾಸ್ಕಿಂಗ್. ಯಾಕೆ ಮಾಸ್ಕಿಂಗ್ ಅಲ್ಲಿ ಅಂಟೆ ಇಂದ ಇವ್ನ್ ಯಾವ್ದೋ 1 ಅವರ್ ಮಾಸ್ಟರ್ ಕ್ಲಾಸ್ ನೋಡ್ಕೊಂಡ್ ಬಂದ್ಬಿಟ್ಟವನೆ ಅನ್ಸ್ತಾ ಇದೆ ಯೂಟ್ಯೂಬ್ ಅಲ್ಲಿ. ಫುಲ್ ಬೇಸಿಕ್ಸ್ ಇಂದ ಸ್ಟಾರ್ಟ್ ಮಾಡ್ತಿದ್ಯಾ? ಬೇಸಿಕ್ಸ್ ಇಂದ ಸ್ಟಾರ್ಟ್ ಮಾಡ್ತಾ ಇದೀನಿ, ಬಟ್ ಬೇಸಿಕ್ ಆಗಿರಬಾರ್ದು ಅಂತ ಪೇಂಟಿಂಗ್ ತರ ಎಷ್ಟು ಕವರ್ ಮಾಡ್ಬಿಟ್ಟೆ. ಅದು ವೈಟ್ ಆಗೇ ಉಳಿಯತ್ತೆ. ಓಕೆ, ಇದೆಲ್ಲ ಬ್ಲಾಕ್ ಮಾರ್ಕ್. ವ್ಯೂವರ್ಸ್ಗೆ ಒಂದು ಬ್ಯಾಂಕ್ ಸಿಕ್ಕಿರುತ್ತೆ. ವ್ಯೂವರ್ಸ್ಗೆ ಈಗ ಒಂದು ಬ್ಯಾಂಕ್ ಸಿಕ್ಕಿರುತ್ತೆ ನೀನ್ ಮಾಡಿದ ಕೆಲ್ಸದಿಂದ. ಅದೇನೋ ನಿಜ. ಈ ಕಾನ್ಸೆಪ್ಟ್ ನ ನೀನು ಎಷ್ಟ್ ಟೈಮ್ ಇಂದ ಯೋಚನೆ ಮಾಡಿದ್ಯಾ ಮಚ್ಚ? ಎಷ್ಟೊತ್ತು ಬೇಕಾಗಿತ್ತು ನಿನಗೆ? ನೀನ್ ಹೇಳಿದ್ ಇವಾಗ ಎಷ್ಟೊತ್ತಿಂದ ನಾನು ಯೋಚನೆ ಮಾಡ್ಬೋದು, ನೀನೇ ಹೇಳ. ಅದೇ ನನಗೆ ಹೇಳಿ ಇಲ್ಲಿ ಕಂಟಿನ್ಯೂಸ್ ಯೋಚನೆ ಮಾಡ್ತಾನೆ ಇದ್ದ ಅಥವಾ ಹಿಂಗೆ ಆನ್ ದ ಸ್ಪಾಟ್ ಮಾಡೋಣ ಅಂತ ಇತ್ತು? ಒಂದು ಯಾರೋ ಒಬ್ಬ ಆರ್ಟಿಸ್ಟ್ ನೋಡಿದ್ದೆ ಮಚ್ಚ, ಚೆನ್ನಾಗಿ ಹಾಕಿದ್ದ, ಹಿಂಗೆಲ್ಲ ಹಾಕ್ಬಿಟ್ಟು ಮಧ್ಯದಲ್ಲೆಲ್ಲ ಮಾಡ್ದ, ಲಾಸ್ಟ್ ಅಲ್ಲಿ ತೆಗೆದಾಗ ನೋಡಕ್ ಸ್ಯಾಟಿಸ್ಫೈಯಿಂಗ್ ಆಗಿತ್ತು. ಹಂಗಾದ್ರೆ ಸಮರ್ ಶಾಟ್ ತೆಗಿಲೇಬೇಕಾದ್ರದ್ದು. ಅದಕ್ಕೆ ನಾನು ಅದು ಚೆನ್ನಾಗಿ ಬರ್ತದ ಇಲ್ವಾ ಒಳಗಡೆ ಬಾರ್ಡರ್ ಚೆನ್ನಾಗಿರ್ಬೇಕು. ಚೆನ್ನಾಗಿದೆ. ನಮ್ಮ ಅಮ್ಮನ ಜೊತೆ ಸೀರೆ ತಗೊಂಡು ಬಾರ್ಡರ್ ಚೆನ್ನಾಗಿದೆ ಅಂತಾರಲ್ಲ, ಪೇಂಟಿಂಗ್ ಬಾರ್ಡರ್ ಚೆನ್ನಾಗಿದೆ. ಓಕೆ ಓಕೆ, ಸರಿಪ ಆಯ್ತು. ಇನ್ನು ನಾನು ನಿಮ್ಗೆ ಸದ್ಯಕ್ಕೆ ಡಿಸ್ಟರ್ಬ್ ಮಾಡಲ್ಲ, ಮಾಡಿ ನಮ್ಮ ಹರಿಬಾಯ್ ಹತ್ರ ಹೋಗೋಣ ಈಗ. ಏನು ಇದು? ಏನಂತ ಅಪ್ಪ, ರಾಕೆಟ್. ನೀನ್ ಇಲ್ಲಿ ಕೈ ಮುಚ್ಕೊಂಡಿದ್ದಾಗ ನೋಡ್ಬಿಟ್ಟು ನನಗೆ ಇಮ್ಯಾಜಿನೇಷನ್ ಎಲ್ಲೆಲ್ಲೋ ಹೋಗ್ಬಿಟ್ಟಿತ್ತು. ರಾಕೆಟ್ ಯಾವ ಚೂಪ್ ಇರುತ್ತೆ ಮಚ್ಚ ಮುಂದೆಗಡೆ, ಹಂಗೆ ಬಿಡ್ಸಿ ನಾನು. ಇದು ಚೂಪ್ ತರ ಕಾಣ್ತಿದ್ಯಾ? ಚೂಪ್ ಬಂದ್ರೆ ತುಂಬಾ ಚೂಪ್ ಮಾಡಕ್ಕಾಗಲ್ಲ, ಒಂದ್ ಸ್ವಲ್ಪ ತುದಿಲ್ ಒಂದ್ ಲೈನ್ ಇರ್ಬೇಕು ಅಂದ್ರೆ ಒಂದು ಸ್ವಲ್ಪ ಕರ್ವ್. ಸರಿ ಸರಿ, ನಾ ಕಾಲೇಜಿಂದ ನೋಡ್ತಿದ್ದೀನಿ ಮಚ್ಚ, ನೀನ್ ಬರ್ದಿದ್ದೇ ನೋಡಿಲ್ಲ ನಾನು. ಅದ್ರಲ್ಲಿ ನೀವು ಪೇಂಟಿಂಗ್ ಮಾಡ್ತಿದ್ಯಾ ಇವಾಗ? ಏನಂದ್ರೆ
ನಾನು ಅನ್ಕೊಂಡಿದ್ದೆ. ಸರಿ ಇದಿರ್ಲಿ, ನಮ್ಮ ಹುಡ್ಗ ಇನ್ನೊಂದೇನೋ ಸ್ಪೆಷಲ್ ಟ್ಯಾಲೆಂಟ್ ನೋಡಿ, ಪಕ್ಕದಲ್ಲಿ ಲ್ಯಾಪ್ಟಾಪ್ ಇಟ್ಕೊಂಡು ಕೆಲಸನೂ ಮಾಡ್ತಾವ್ ಬೇರೆ. ನಾ ಹಿಂಗೆ ಮುಚ್ಬಿಟ್ಟು ಕಾಲಲ್ಲಿ ಇದ್ದೀರಾ? ಸರಿ ಆಯ್ತು, ಕಂಟಿನ್ಯೂ ಮಾಡು. ಇವಂದೇನು ಆಗ್ಲೇ ಎಲ್ಲ ಬ್ಲ್ಯಾಕ್ ಎಲ್ಲ ಹೋಗಿದೆ. ಶಕ್ತಿ ರೇಸಿಸ್ಟ್. ನೀನೇನೋ ಇನ್ನ ಬಾರ್ಡರ್ ಆಗ್ತಾರೆ ಇಲ್ಲಲ್ಲೋ, ಯಾವಾಗ ಮುಗಿಸ್ತೀಯೋ ಬಾರ್ಡರ್? ಸುದರ್ಶನ್ ಚಕ್ರ ಎಲ್ಲ ಬಿಡಿಸ್ತಾವ್ ನೋಡ. ಈ ಹೋಮ ಎಲ್ಲ ಮಾಡುವಾಗ ಅವರು ರಂಗೋಲಿ ಬಿಡ್ತಾರೆ ಗೊತ್ತಾಯ್ತಾರಲ್ಲ, ಕಲರ್ ಆಗಿ ಸೇಮ್. ಬಟ್ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಎರಡು. ಟೆಕ್ಸ್ಚರ್ ಓಹ್ ಬಂದಾ? ನಾಲೆಜ್ ಇಲ್ಲ ಪೇಪರ್ ಹಿಡ್ಕೊಂಡು ಉಜ್ತಿದ್ದ. ಕರಿ ಕ್ಯಾನ್ವಸ್ ಆಗಲಿ. ಪೇಂಟಿಂಗ್ ನೋಡ್ತಾ ಇದ್ರೆ ಆಸ್ಟ್ರೋನಾಟ್ ಹೋಲಿ ಆಡೋ ತರ ಕಾಣಿಸ್ತಿದ್ಯಲ್ಲ. ಅಲ್ವಾ ಜೀವನ ಅಂದ್ಮೇಲೆ ಹೋಲಿನೂ ಇರ್ಬೇಕು, ಹೋಲು ಇರ್ಬೇಕು, ಆವಾಗ್ಲೇ ಮಜಾ. ಇದೆಯಲ್ಲೋ ಇಲ್ಲೆಲ್ಲ ಬಾರು. ನೀನೇ ಇದೆಯಲ್ಲೋ ಬ್ಲ್ಯಾಕಿ. ಕಿರಣ್ ಅವ್ರೆ, ನೀವು ಮಾಡ್ತಾ ಇರೋದು ಸ್ಟಾರ್ ತರ ಕಾಣ್ತಿಲ್ಲ, ತರ ಕಾಣ್ತಾ ಇದೆ. ಯಾವ್ದೋ ವೈಟ್ ಬಾಕ್ಸ್ ಬಂದಿರೋ ತರ ಐತೆ ಒಂದು ಪೇಂಟಿಂಗ್. ಅದ್ಭುತ. ಓ ಒದ್ದಾಡ್ತಾವನೆ ಪಾಪ ಜೀವನದಲ್ಲಿ, ಬಟ್ ಬರ್ತಾ ಇಲ್ಲ. ಚೋಟಾ ಭೀಮ್ ನಾಟ್ ಅಷ್ಟೇ, ಎಲ್ ಬೇಕಾದ್ರೂ ಇರ್ಬೋದು. ನಿನ್ನ ಇಮ್ಯಾಜಿನೇಷನ್ ಅಲ್ಲಿ ಆಸ್ಟ್ರೋನಾಟ್ ಇರ್ಲೇಬೇಕು ನಿನ್ ಪೇಂಟಿಂಗ್ ಅಲ್ಲಿ. ಈಗ ಆಕ್ಚುಲ್ ಮಜಾ ಇರೋದು. ರೆಡಿನಾ? ಓ ಕ್ಲೋಸ್ ಅಪ್ಸ್ ಬರ್ರಪ್ಪ. ಒಳ್ಳೆ ಜಾದೂ ಎಫೆಕ್ಟ್ ಕೊಡಂಗಿದ ನೀನು. ಏನೋ ಮಾಡ್ತಿದ್ಯಾ? ವೆಯ್ಟ್ ಇಡ್ಬೇಕಲ್ವಾ ಜೀವನದಲ್ಲಿ, ಎಗರಿ ಬಂದ್ರೆ ಕಷ್ಟ ಅಲ್ವಾ? ರೆಡಿ? ಯಾವ ಕನ್ಸ್ಟ್ರಕ್ಷನ್ ಸೈಟ್ ಇಂದ ದೇವ್ಕೊಂಡ್ ಬಂದು ಕಲ್ಗಳ ಬ್ಲ್ಯಾಕ್ ಅಲ್ಲಿ ಬ್ಲ್ಯಾಕಾ ತೋರ್ಸ್ಲಾ ಆ ಕಡೆ? ಜಸ್ಟ್ ಬ್ಲ್ಯಾಕಿ ಅಲ್ಲ. ಅನ್ಕೊಂಡಂಗೆ ಬಂದ್ರೆ ಅಲ್ಲ ಮಚ್ಚ, ಇಷ್ಟೊತ್ತರು ಕಲರ್ ಮಾಡ್ಬಿಟ್ಟು ಅದ್ರ ಮೇಲೆ ಎಲ್ಲ ಬ್ಲ್ಯಾಕ್ ಹೊಡಿಯಂಗಿದ್ರೆ ಯಾಕೆ ಮಾಡಬಹುದು? ಅದನ್ನ ಪ್ಲಾನೆಟ್ ಮಾತ್ರ ಕಲರ್ ಇರ್ಲಿ. ಆಕಾಶ ಇಷ್ಟೇ ಯಾಕಿದೆ ಫುಲ್ ಎಂಜಾಯ್ ಮಾಡ್ಕೊಂಡು ಪೇಂಟ್ ಮಾಡಿಸ್ತಾವನ್ಗ.
ಕಾರಣ ಔಟ್ಕಮ್ ಹೆಂಗಿರುತ್ತೆ. ಸದ್ಯಕ್ಕೆ ನೋಡಿ ಈ ತರ ಚಾರ್ಕೋಲ್ ತರ ಕಾಣ್ತಿದೆ. ಮಚ್ಚ ನಮ್ಗೆ ಹೊಡಿತಿಯಲ್ಲಿ. ಚಟಿ ಶಾರ್ಪ್ನರ್ ಇಲ್ವಾ? Are you ready for the moment of truth? For the moment of truth. Yes. ಬೆರಳೆಲ್ಲ ಕಪ್ಪಾಗಿದೆ, Hey. ಜೀವನ ಕಪ್ಪಾಗಬಾರ್ದು. ಪ್ಲಾನೆಟ್ಸ್ ಇನ್ ಮೋಷನ್. ಹೆಂಗೆ ನಮ್ಮ ಪ್ಲಾನೆಟ್ಸ್? ನೀನೇ ಮೆಚ್ಚಬೇಕು. ಎಲ್ಲ ನಿಯಾನ್ ಕಲರ್ ಮಾಡ್ಬಿಟ್ಟಿದ್ಯಲ್ಲ ಮಚ್ಚ. ವಿಷನರಿ ನಾನು. ಏನ್ ನೀನ್ ನಾರ್ಮಲ್ ಪ್ಲಾನೆಟ್ಸ್ ಯಾಕೆ ಮಾಡೋಣ ಹೇಳು? ಕ್ರಿಯೇಟಿವ್ ಇರ್ಬೇಕು, ಕ್ರಿಯೇಟಿವ್ ಆಗಿರ್ಬೇಕು ಮನುಷ್ಯ. ಈ ತರ ಇನ್ನೊಂದು ಮಲ್ಟಿವರ್ಸ್ ಅಲ್ಲಿ ಇರ್ಬೋದಪ್ಪ ಈ ತರ ಪ್ಲಾನೆಟ್ಸ್, ಯಾರಿಗ್ ಗೊತ್ತು ಅಲ್ವಾ? ಓಕೆ ಸರಿ, ಕಂಟಿನ್ಯೂ ಮಾಡು. ಬಟ್ ಬೇಗ ತೆಗ್ದೆ ನಾನು, ಇನ್ನೂ ಒಂಚೂರು ಕೆಲಸ. ಸ್ಟಾರ್ಸ್ ಲಾಕ್ ಆಗುತ್ತೆ ಬುಲೆಟ್. ಇರವ ಬ್ಯಾಟ್ರಿ ಚೇಂಜ್ ಮಾಡು. ಕಮಾನ್ ಬಾಯ್ಸ್, ಟಫ್ ಕಾಂಪಿಟೇಷನ್ ಕೊಡ್ಬೇಕು. ಫುಲ್ ಒನ್ ಅವರ್ ಮಾಸ್ಟರ್ ಕ್ಲಾಸ್ ನೋಡ್ಬಿಟ್ಟು ನಾವು ಬ್ಯಾಟ್ರಿ ಬರ್ತಾನೆ ಇಲ್ಲ. ಚೆನ್ನಾಗಿರೋ ಸ್ಟಾರ್ ಎಲ್ಲ ಟೇಪ್ ಮೇಲೆ ಬಿಟ್ಟಿತ್ತಪ್ಪ. ಹೌದು. ಸಾಕ್ ಮಚ್ಚ. ದೋಸೆ ಹಾಕ್. ಓಕೆ, ವಿ ಆರ್ ನಾವು ಹಾಫ್ ವೇ ಇಂಟು ದಿ ರೌಂಡ್. ಸೊ ಈಗ ನನ್ನ ಪ್ರಕಾರ 3 ಜನದ ಆರ್ಟ್ ನೋಡಿದ್ಮೇಲೆ ಶೆಟ್ಟಿಗೆ ಒಂಚೂರು ಕ್ಲಾರಿಟಿ ಇದೆ ಅನ್ನಿಸ್ತಾ ಇದೆ. ಬಿಕಾಸ್ 30 ಮಿನಿಟ್ಸಲ್ಲೇ ಆಲ್ಮೋಸ್ಟ್ ಅವನು ಮುಗಿತಾ ಇದೆ. ನಮ್ಮ ಹರಿ ಅಂತೂ ಕೇಳಂಗೆ ಇಲ್ಲ ಪಾಪ, ಇನ್ನೂ ಸ್ಕೆಚ್ ಮಾಡ್ಕೊಂಡೇ ಕೂತವನೆ. ಕಲರ್ ಮಾಡ್ತಾನೋ ಇಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟೇ ಕೊಡ್ತಾನೋ ಗೊತ್ತಿಲ್ಲ. ಕಿರಣ ಓಕೆ, ಕಿರಣ ಒಂಥರ ಹೆಂಗಿದ್ರೆ ಡೈಸಿ ಆಗಿದ್ದಾನೆ, ಆದರೂ ಆಗ್ಬೋದು ಸಖತ್ತಾಗಿ. ಇಲ್ಲ ಅದು ಫ್ಲಾಪು ಆಗ್ಬೋದು. ಸೊ ನೋಡೋಣ, ಇನ್ನೊಂದು 30 ಮಿನಿಟ್ಸ್ ಇದೆ, ವೆಯ್ಟ್ ಮಾಡಿ ನೋಡೋಣ. ಹಾಯ್ ಮಚ್ಚ. ಹಾಯ್ ಮಚ್ಚ. ಸಮಾಚಾರ? ವಾ, ಆಸ್ಟ್ರೋನಾಟ್ ಬದಲಾವಣೆ. ಇಷ್ಟು ಚೆನ್ನಾಗಿ ನೀನು ಪೇಂಟಿಂಗ್ ಮಾಡ್ತೀಯ ಅಂತಾನೆ ಗೊತ್ತಿರ್ಲಿಲ್ವೋ? ಏನು Bye ಎಕ್ಸ್ಪೆಕ್ಟೇಷನ್ ಇತ್ತು. ಬೈ ಮಾಡ್ತೀಯಾ? ಹಾ? ಬೈ ಮಾಡ್ತೀಯಾ? ನೋಡು, ಏನ್ ಮಾಡೋದು, ನಂದು ಕಾರ್ಡೆಲ್ಲ ಬ್ಲಾಕ್ ಮಾಡಿದ್ದಾರೆ ಸದ್ಯಕ್ಕೆ. ಮಚ್ಚ ಫ್ರೆಂಡ್ ಎಲ್ಲ ಫ್ರೀ ಆಗಿ ಕೊಡ್ತೀನಿ, ಮಚ್ಚ. ಹಾಲಲ್ಲಿ ಹಾಕೋ. ಓಕೆ, ಇದು ಯಾವಾಗ ಮಚ್ಚ ಲಾಸ್ಟ್ ಡ್ರಾ ಮಾಡಿ ಪೇಂಟಿಂಗು ಡ್ರಾಯಿಂಗ್ ಅಂತ ಮಾಡಿದ್ ಯಾವಾಗ ನಿನ್ ಪ್ರಕಾರ ನೆನ್ಪಿದ್ಯಾ? ಸ್ಕೂಲೇ ಇರ್ಬೇಕು ಮಚ್ಚ, ಯಾರಿಗ್ ಗೊತ್ತು. ಪೇಂಟ್ ಮಾಡಿದ್ದೆ ಯಾವಾಗ ಲಾಕ್ಡೌನ್ ಟೈಮಲ್ಲಿ ಬೋರ್ ಹೊಡಿತಿತ್ತು ಅಂದ್ಬಿಟ್ಟು ಸುಮ್ಮನೆ ಕ್ಯಾನ್ವಾಸ್ ಮೇಲೆ ಅದು ಇದು ಉಜ್ಜಾಡಿದ್ದೆ. ಬಟ್ ಅಂದ್ರೆ ಈ ಅಬ್ಸ್ಟ್ರಾಕ್ಟ್ ಪೇಂಟ್ ಅಂತಾರಲ್ಲ ಮಚ್ಚ, ಸಮಥಿಂಗ್ ನಿನ್ ತಲೆನಲ್ಲಿ ಏನೋ ಒಂದಿದೆ ಕಾನ್ಸೆಪ್ಟ್ ಅಷ್ಟೇ, ಏನು ಅಂತಿಲ್ಲ ಅದು ಅರ್ಥ. ಹಂಗ್ ಮಾಡಿದ್ದೆ ಸುಮ್ನೆ ಪೇಂಟ್ ನ ಇಷ್ಟು ಸುರಿದ್ಬಿಟ್ಟು ಬಿಟ್ಬಿಟ್ಟು ಅದ್ ವೇವಿ ಆಗಿ ಆ ತರ ಸುಮ್ನೆ ಟ್ರೈ ಮಾಡಿದ್ದೆ. ಬಟ್ ಈ ತರ ಡೀಟೇಲ್ಡ್ ಆಗಿ ಏನೋ ಒಂದ್ ಕಾನ್ಸೆಪ್ಟ್ ಇಟ್ಕೊಂಡ್ ಮಾಡಿದ್ ಇವತ್ತಿಗೂ. ಯೂಸ್ ಮಾಡ್ತಿದ್ಯಾ? ಇನ್ನೇನ್ ಮಾಡೋದು, ಇಲ್ಲಿ ಪೆನ್ಸಿಲ್ ಬತ್ತಾನೆ ಇಲ್ಲ. ಫಸ್ಟ್ ಪೆನ್ಸಿಲ್ ಅಲ್ಲಿ ಮಾಡೋಣ ಅಂತ ಹೋದೆ, ಆಗಲ್ಲ ಅಂತ ಗೊತ್ತಾಯ್ತು. ಅದಕ್ಕೆ ಒಂಚೂರು ತಲೆ ಉಪಯೋಗಿಸಿ ವೈಟ್ನರ್ ಯೂಸ್ ಮಾಡೋಣ ಅಂದ್ಬಿಟ್ಟು ಹೊರಟಿದೀನಿ. ಬೇರೆಯವ್ರದ್ದು ಪೇಂಟಿಂಗ್ ನೋಡಲ್ಲಿ ನಿನ್ ಪೊಸಿಷನ್ ಏನ್ ಅನ್ನಿಸ್ತಾ ಇದೆ ನಿನಗೆ? as usual with all action challenges. Midway through the journey, I feel very good about myself. Starting ಅಲ್ಲಿ ಒಂಚೂರು ನರ್ವಸ್ ಇದ್ರು, ಬಟ್ ಹೇಳಕ್ಕಾಗಲ್ಲ ಗುರು, ಲಾಸ್ಟ್ ಅಲ್ಲಿ ಏನ್ ಬರುತ್ತೆ ಅಂದ್ಬಿಟ್ಟು ಕಿರಣ್ ಏನೇನೋ ಮಾಡ್ತಾವನೆ. ಅದೇ ಹೇಳ್ದೆ ಆಗ್ಲೇ, ಕಿರಣ್ ಒಂಥರ ಹೆಂಗಿದಾರೆ ಅಂದ್ರೆ ವಾವ್ ಆಗ್ಬೋದು, ಏನ್ ಬೇಕಾರ್ ಆಗ್ಬೋದು. ಸೊ ಅವ್ನ್ ಏನನ್ನ ನಂಗೆ ಇನ್ನ ಕಾನ್ಸೆಪ್ಟ್ ಅರ್ಥ ಆಗಿಲ್ಲ. ಹರಿ ಬೇಕಂತ ಸ್ಲೋ ಸ್ಟಾರ್ಟ್ ತಗೊಂಡಿದ್ದಾನೆ ಅನ್ಸ್ತಿದೆ ನನ್ಗೆ. ಇವರೆಲ್ಲ ಮಾಡ್ಕೊಂಡ್ಬಿಡ್ಲಿ, ಲಾಸ್ಟ್ ಅಲ್ಲಿ ಒಂಚೂರು ಕೊಡೋನಾಗಿದ್ದು ಅಂದ್ಬಿಟ್ಟು ಹೇಳಕ್ ಆಗಲ್ಲ. ನಾನ್ ಅದಕ್ಕೆ ಈಗ ಸದ್ಯಕ್ಕೆ ನಂದ್ರ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾ ಇದೀನಿ.
ಎಷ್ಟು ಚೆನ್ನಾಗಾಗುತ್ತೆ ಅಷ್ಟು ಚೆನ್ನಾಗಿ ಮಾಡ್ಬಿಡೋಣ ಅಂತ ಎಷ್ಟೊತ್ತು ಬೇಕು ನಿನಗೆ? ಅಷ್ಟೇ ಮಚ್ಚ, ಇದೊಂದಾದ್ರೆ ಮುಗೀತು. ಡನ್ ಡನ್ ಡನ್. ಓಕೆ ಓಕೆ ಕ್ಯಾರಿ ಆನ್. ಲೆಟ್ಸ್ ಗೋ. ಆಲ್ಮೋಸ್ಟ್ ಅನ್ಕೊಂಡಂಗೆ ಹೆಂಗೆಂಗೋ ಬಂದಿದೆ, ಪರವಾಗಿಲ್ಲ. ಬ್ಲಾಕ್ ಇಲ್ಲ ತೆಗೆದಾಕೋ ತರ ಇಲ್ಲ, ಪರವಾಗಿಲ್ಲ, ಚೆನ್ನಾಗಿದೆ. ಇದೆ ನೋಡಿ ತಟ್ಟೆಲೆ ಫೈನಲ್ ಏನ್ ಅನ್ಕೊಂಡಿದ್ದೆ, ತಟ್ಟೆಲೆ ಜೋಶ್ ಚೆನ್ನಾಗಿ ಬರ್ಬೇಕು ಇನ್ನೂ ಅಂತ. ಬೇಕಂದ್ರೆ ಒಂದು ನಿಮಿಷ ಮಚ್ಚ, ಏರ್ ಸಮಾನ ಎಫೆಕ್ಟ್ ಕೊಡೋಣ. ಹೆಂಗೆ ಅಣ್ಣನ ಆರ್ಟ್ ಹಿಂಗೆ ಫಿನಿಶಿಂಗ್ ಟಚ್ ಕೊಡೋಣ. ಕೈ ಫಿನಿಶಿಂಗ್ ಟಚ್. ಆರ್ಟ್ ಯಾವಾಗ್ಲೂ ಜಾಸ್ತಿಗೆ ಯಾವಾಗ ಸೇಲ್ ಆಗೋದು ಹೇಳು? ಅಷ್ಟಲ್ಲಿ ಆರ್ಟಿಸ್ಟ್ ಮಾರ್ಕರ್ ಇತ್ತೇನೋ ನಿನ್ನ ಹತ್ರ? ಇವನ್ ಯೂಟ್ಯೂಬ್ ಎಲ್ಲ ಚೆನ್ನಾಗಿ ಮಾಡೋಣ. ಮಸ್ತ್ ಇವನ್ ನೋಡಿರ್ಬೇಕು, ಆ ಪೋಗಲ್ ಬರ್ತಾನಲ್ಲ ಅವನ ಹೆಸರು. ಹರಿ ತೋರ್ಸಪ್ಪ. ಸಿ ಬಿ RCB ಫ್ಯೂಚರ್ ಯಾಕೆ ಹಿಂಗಿದೆ ಅಂತ ಗೊತ್ತಾಯ್ತಾ? ಒಂದು 3D ವಿಷನ್ ಇರೋ ಪೇಂಟಿಂಗ್ ನ ನಾನು ಒಂದು 2D ವಿಷನ್ ಅಲ್ಲಿ ಮಾಡಿದೀನಿ ಅಷ್ಟೇ. ನಿಮ್ದು ನೋಡಕ್ ಬಿಡಿ ಹೊಡ್ಕೊಂಡು ಹೋಗ್ಬೇಕು. ಹಳೆ ಕಾಲದ ಸಿಡಿ ತರ ಐತೆ, ಏನಾಗುತ್ತೆ? ಅಯ್ಯೋ, ಎಕ್ಸ್ಪ್ಲೇನ್ ಮಾಡಪ್ಪ ನೀನೇ ನಮ್ಮ ಆಡಿಯನ್ಸ್ಗೆ. ಆಗ್ತಿಲ್ಲ ನನಗೆ ಸದ್ಯಕ್ಕೆ. ನಾನು ಹೇಳ್ತೀನಿ. ಹಾ, ಒಂಥರ ಇದು ಯಾವ ತರ ವಿಷನ್ ಅಂದ್ರೆ, ಇವಾಗ ಕಪ್ ಗೆದ್ದಿದೀವಿ, ಇಲ್ಲಿ ಕಪ್ ಮಾಡಿದೀನಿ. ಟಾಟಾ IPL ಅವರು ಫಂಡ್ ಕಮ್ಮಿ ಕೊಟ್ಟವ್ರು, ಅದಕ್ಕೆ ಕಪ್ಪು ಕ್ಲೀನ್ ಆಗಿ ಬಿಡ್ಸಕ್ ಆಗಿಲ್ಲ. ಸೊ ಏನಂದ್ರೆ ಆಸ್ಟ್ರೋನಟ್ ನಮ್ಮ RCB ಗೆದ್ರೆ ಎಂಜಾಯ್ ಮಾಡ್ತಾರೆ, ಅದು ಅಲ್ಲೂ celebration ನೋಡ್ತಾ ಇದ್ದಾರೆ ಅನ್ನುತ್ತಾ ನಾನು ಆತರ ಒಂದು ನನ್ನ ಆಪ್ಟಿಮಿಸ್ಟಿಕ್. ಆತರ ಹುಮ್ಮಸ್ಸು. RCB ಅಂದ್ರೆ ಎಲ್ರು ಒಂಥರ ಸಪೋರ್ಟ್ ಮಾಡ್ತಾರೆ, ಲಾಯಲ್ ಆಗಿ ಇನ್ನು ನೋಡ್ತಾ ಇರ್ತಾರೆ. ಅದಕ್ಕೆ ರಾಕೆಟ್ ರೆಡ್ ನನಗೆ ಇಲ್ಲಿ ನೋಡಿದಾಗ ಏನ್ ಅನಿಸ್ತದೆ ಗೊತ್ತಾ? RCB ಗೆದ್ದ ತಕ್ಷಣ CSK ಫ್ಯಾನ್ಸ್ ಎಲ್ಲ ರಕ್ತಪಾತ ತರ. ಪ್ಲಸ್ ಇವನು 3D ಇಲ್ಲ ಅಂದ ಮತ್ತೆ, ನೋಡಿ 3D ಇದೆ, 3D ಇದೆ. 3D ಇದೆ, ಪೇಂಟ್ ಎಲ್ಲ ಮೇಲೆಲ್ಲ ಬಂದಿದೆ. ಅದು ಟ್ರೋಫಿ ಹೊಡಿತಾ ಇದೆ, ಅವಾಗ ಅದು ಕಲ್ ಟಚ್ ಆಗ್ಬಿಟ್ಟಿದೆ ಅಷ್ಟೇ. ಬಟ್ ನಮ್ ಜನಕ್ಕೆ ಇಷ್ಟ ಆಗತ್ತೆ ಗುರು ಇದು. ಬಟ್ ಒಂದಂತೂ ಹೇಳ್ತೀನಿ, ಕಾನ್ಸೆಪ್ಟ್ ವೈಸ್ ಚೆನ್ನಾಗಿದೆ, ಎಕ್ಸಿಕ್ಯೂಷನ್ ಲೆವೆಲ್ ಅಲ್ಲಿ ಇಂಪ್ರೂವ್ಮೆಂಟ್ ಇದೆ. ಇನ್ನ ಫ್ಯಾನ್ ಆಮೇಲೆ ಏಪ್ಪಿಗೆ ಒಪ್ಪದ್ವಿ. RCB ಫ್ಯಾನ್ಸ್ ಲಾಯಲ್ಟಿ ನೋಡಿ ಹಿಂಗಿರುತ್ತೆ. ಕಾಂಪಿಟೇಷನ್ ಬಂದ್ರು ಅದನ್ನೇ ತಗೊಂತಾರೆ ಟಾಪಿಕ್ ಆಗಿ. ತುಂಬಾ ಪ್ರಾಕ್ಟೀಸ್ ಮಾಡಿದ್ದಾನೆ. ಸೊ ಕ್ಲಿಯರ್ ವಿನ್ನರ್, ಏನು ಮಾತಾಡಂಗಿಲ್ಲ, ಸೂಪರ್ ಆಗಿದೆ. ಥ್ಯಾಂಕ್ ಯು. ಸೊ ನಮ್ಮ ಟೀಮಿನ ಪಿಕಾಸು ಫಸ್ಟ್ ಏನಿದು ಸೆಗ್ಮೆಂಟ್, ಇದು ಆಕ್ಚುಲಿ ಚೆನ್ನಾಗಿರೋದ್ರದ್ದು ಫಸ್ಟ್ ವಿಕ್ಟ್ರಿ. ಥ್ಯಾಂಕ್ ಯು. ಸೊ ಹಿಂದೆ ಬಾ ಮಚ್ಚ. ನಾವೆಲ್ಲ ಈಗ ನೀವು ನಿಮ್ದು ಡ್ರಾಯಿಂಗ್ಸ್ ನೋಡಿ ಒಂಚೂರು ಕಾಮೆಂಟ್ ಮಾಡಿ. ನಾವ್ ಮತ್ತೆ ನನ್ ಸಿಂಪಲ್ ಕಾನ್ಸೆಪ್ಟ್, ಆಸ್ಟ್ರೋನಾಟ್ ಅವನ್ ಎಲಿಮೆಂಟಲ್ ಇರ್ಬೇಕು ಅಂದ್ಬಿಟ್ಟು, ಪ್ಲಸ್ ಅವನು ಇವಾಗ ಅವ್ರಿಗೆ ಏನಪ್ಪಾ ಪ್ಲಾನೆಟ್ಸ್ ಅದು ಇದು ಅಲ್ವಾ, ಸೊ ಅದಕ್ಕೆ ಅದನ್ನ ಬಲೂನ್ ತರ ಇಟ್ಕೊಂಡಿರೋ ತರ ಅಷ್ಟೇ, ಸಿಂಪಲ್ ಪ್ಲಾನೆಟ್ಸ್ ಟಾಯ್ಸ್ ಹಂಗೆ ಕಾನ್ಸೆಪ್ಟ್. ಅವನು ಹೇಳದ್ನಲ್ಲ ಅವಾಗ್ಲೇ, ಅವನ್ ಎಕ್ಸ್ಪ್ಲೈನ್ ಮಾಡಿದ. ನಿಂದು ಮಚ್ಚ ನೀನ್ ಆಕ್ಚುಲ್ ಅದನ್ನೇ ಮಾಡ್ಬೇಕಂತ ಇದ್ದಿದ್ದ? ನಂದ ಕಾನ್ಸೆಪ್ಟ್ ಇದ್ದಿದ್ದೆ ಬೇರೆ, ಅಂದ್ರೆ ಆಸ್ಟ್ರೋನಾಟ್ ಅಲ್ಲಿ ಕೂತ್ಕೊಂಡ್ಬಿಟ್ಟು ಬಿಟ್ಬಿಟ್ಟು ಹೋಗಿದ್ದಾರೆ ಹಿಂದಿಯಿಂದ ಅಂತ ಹೇಳ್ಬಿಟ್ಟು ಮಾಡೋಣ ಅನ್ಕೊಂಡಿದ್ದೆ. ಆದ್ರೆ ಅದು execution ಆಕ್ಚುಲ್ ಆಗಿ ಆಸ್ಟ್ರೋನಾಟ್ ಅವ್ನ್ ಹಾಫ್ ಸೈಜ್ ಅಷ್ಟು ಮಾಡ್ತಾನೆ. ಸೈಜ್ ಕಂಪ್ಯಾರಿಸನ್ ನೋಡ್ದ ಅದ್ರದ್ದು. ಮೊನ್ನೆ ಅವ್ರು ಹೋಗಿದ್ರಲ್ಲ ಮಚ್ಚ 9 days ಗಂತ ಹೋಗ್ಬಿಟ್ಟು 3 ತಿಂಗಳು ಆಗಿತ್ತಲ್ಲ, ಒಂದೇ ಸತಿ ಬರ್ಲಿ. ಫೇಸ್ ಬಂದ್ಬಿಟ್ಟು ಆಸ್ಟ್ರೋನಾಟ್ ತರ ಇಲ್ಲ, ಮನೆ ಮುಂದೆ ದೃಷ್ಟಿ ಬೊಂಬೆ ತರ. ನೋಡಲಿ ಬೆಲ್ಟ್ ನೋಡ ಒಂದು ಏನು ಅವನೇನ್ SPD ಬೆಲ್ಟ್ ಇದೆ ಅದು. ಅಯ್ಯೋ ಬಿಡಪ್ಪ, ಚೆನ್ನಾಗ್ ಮಾಡ್ತೀನಿ ನೀನು. ಸೊ ನಮ್ ಬಾಯ್ಸ್ ಟ್ಯಾಲೆಂಟ್ ಎಲ್ಲ ನೋಡಿದ್ರಿ. ಆಕ್ಚುಲ್ ಆಗಿ ಎಲ್ರದ್ದು ಕಾನ್ಸೆಪ್ಟ್ ಚೆನ್ನಾಗಿದೆ, ಎಕ್ಸಿಕ್ಯೂಷನ್ ಮಿಸ್ಟೇಕ್ ಆಯ್ತು, ಬಟ್ ಒಬ್ಬ ಕ್ಲಿಯರ್ ವಿನ್ನರ್ ಇದಾನೆ. ಸೊ ನಾವೆಲ್ಲ ಫನ್ ಮಾಡಿದ್ವಿ, ನೀವು ಫನ್ ಮಾಡಿದ್ರೆ ಅನ್ಕೋತೀವಿ. ಸೊ ಬ್ಯಾಕ್ ಟು ದ ಡೆಸ್ಕ್. ಸೊ ಪ್ಲೇ ಸ್ಟೋರ್ 1 ನಿಮಗೆ ಮಜಾ ಬಂದಿದೆ ಅಂತ ಅನ್ಕೊಂತೀವಿ. ಮತ್ತೆ ಇದೇ ತರ ಎಪಿಸೋಡ್ 2 ಜೊತೆ ಬರ್ತೀವಿ. ಅಲ್ಲಿವರೆಗೂ